ನಮಸ್ಕಾರ ಕನ್ನಡಿಗರೇ. ಪ್ರಜಾಪ್ರಭುತ್ವ ಅಂದ್ರೆ ಜನರ ಕೈಯಲ್ಲಿ ಅಧಿಕಾರ ಇರೋದು ಅಂತ ನಾವು ಪುಸ್ತಕದಲ್ಲಿ ಓದಿದ್ದೀವಿ. ಆದ್ರೆ ನೀವು ದಾವಣಗೆರೆಗೆ ಬಂದ್ರೆ ಆ ಪುಸ್ತಕದ ಪೇಜ್ಗಳನ್ನ ಅರಿದು ಕಸದ ಬುಟ್ಟಿಗೆ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ದಾವಣಗೆರೆ ಅಂದ್ರೆ ಒಂದು ಕೇವಲ ಜಿಲ್ಲೆಯಲ್ಲ, ಅದು ದಶಕಗಳಿಂದ ಒಂದೇ ಒಂದು ಕುಟುಂಬದ ಭದ್ರಕೋಟೆ. ಅವರದ್ದೇ ಅಘೋಷಿತ ಖಾಸಗಿ ಪ್ರಾಪರ್ಟಿ. ಹಿರಿಯ ಮತ್ಸದಿ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಈ ಸಾಮ್ರಾಜ್ಯದ ಕುರ್ಚಿ ಖಾಲಿಯಾಗಿದೆ. ಈ ಖಾಲಿ ಕುರ್ಚಿಯ ಮೇಲೆ ಈಗ ಯಾರು ಕಣ್ಣಿಟ್ಟಿದ್ದಾರೆ ಗೊತ್ತಾ? ಬೇರಾರು ಅಲ್ಲ, ಸ್ವತಃ ಶಾಮನೂರು ಅವರ ಮೊಮ್ಮಗ, ಹಾಲಿ ಕ್ಯಾಬಿನೆಟ್ ಮಂತ್ರಿ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್. ಒಂದೇ ಒಂದು ನಿಮಿಷ ಯೋಚನೆ ಮಾಡಿ ಸ್ನೇಹಿತರೆ. ತಂದೆ SS ಮಲ್ಲಿಕಾರ್ಜುನ್ ಕ್ಯಾಬಿನೆಟ್ ಮಂತ್ರಿ, ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯ ಸಂಸದೆ. ಈಗ ಮಗ ಶಾಸಕ ಆಗಲು ಎಲೆಕ್ಷನ್ ಅಖಾಡದಲ್ಲಿ. ಅಲ್ಲ ಸ್ವಾಮಿ, JDS ನವರಿಗೆ ಕುಟುಂಬ ರಾಜಕಾರಣ, ನೀವು ಅದು ಮಾಡ್ತೀರಿ, ನಿಮ್ಮ ಕುಟುಂಬವೇ ಇರಬೇಕು ಅಂತ ಹೇಳ್ತೀರಿ. ಯಡಿಯೂರಪ್ಪನವ್ರಿಗೆ ಅದೇ ಮಾತನ್ನು ಹೇಳ್ತೀರಿ. ಇಂದಿರಾ ಗಾಂಧಿ ಅವ್ರಿಗೂ ಅದೇ ಮಾತನ್ನು ಹೇಳ್ತೀರಿ. ಆದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಕೇವಲ ಇವರ ಫ್ಯಾಮಿಲಿ ಮಾತ್ರ ಅನ್ನುವುದು ಜನರ ಪ್ರಶ್ನೆ. ದಶಕಗಳಿಂದ ಪಕ್ಷದ ಬಾವುಟ ಹಿಡಿದು ಪೊಲೀಸರ ಲಾಠಿ ಏಟು ತಿಂದು ರಕ್ತ ಬಸಿದು ದುಡಿದ ಸಾಮಾನ್ಯ ಕಾರ್ಯಕರ್ತರಿಗೆ ಇಲ್ಲಿ ಬೆಲೆಯೇ ಇಲ್ವಾ ಅನ್ನೋದು ಪ್ರಶ್ನೆ. ಇವತ್ತು ದಾವಣಗೆರೆಯ ಮೂಲೆ ಮೂಲೆಯಲ್ಲೂ ಇದೇ ಪ್ರಶ್ನೆ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ತಾ ಇದೆ. ಈ ಜ್ವಾಲಾಮುಖಿಯ ನಡುವೆ ಕೆಲವು ಬೆನ್ನು ಮೂಳೆ ಇಲ್ಲದ ನಾಯಕರು ಆಡ್ತಿರೋ ಬಕೆಟ್ ಪಾಲಿಟಿಕ್ಸ್ ನೋಡಿದ್ರೆ ನಿಮಗೆ ವಾಕರಿಕೆ ಬರೋದಂತೂ ಗ್ಯಾರಂಟಿ. ವಿಡಿಯೋ ಕೊನೆವರೆಗೂ ನೋಡಿ. ಆ ಬಕೆಟ್ ಹಿಡಿಯುವವರ ಅಸಲಿ ಎತ್ತು, ಸಾದಿಕ್ ಪೈಲ್ವಾನ್ ಅವರ ಸಿಡಿಲಿನಂತ ಬಂಡಾಯ ಮತ್ತು ಬಿಜೆಪಿಯ ಡಮ್ಮಿ ಕ್ಯಾಂಡಿಡೇಟ್ ಇಂದಿನ ಡರ್ಟಿ ಗೇಮ್ ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಶಾಮನೂರು ಸಾಹೇಬರು ತೀರ್ಕೊಂಡಾಗ ಅವರ ಜಾಗಕ್ಕೆ ಯಾರನ್ನ ತರಬೇಕು ಅನ್ನುವಂತಹ ಚರ್ಚೆ ಶುರುವಾಯಿತು. ದಾವಣಗೆರೆಯಲ್ಲಿ 10 ವರ್ಷಗಳಿಂದ ನಮಗೊಂದು ಅವಕಾಶ ಸಿಗಲ್ವಾ ಅಂತ ಕಾಯ್ತಿದ್ದ ಎಷ್ಟೋ ಹಿರಿಯ ನಾಯಕರಿದ್ರು. ಆದ್ರೆ ಯಾವಾಗ ದೆಹಲಿ ಮಟ್ಟದಲ್ಲಿ ಲಾಬಿ ನಡೆದು ಸಮರ್ಥ್ಗೆ ಟಿಕೆಟ್ ಕನ್ಫರ್ಮ್ ಆಯ್ತೋ ಆಗ ಶುರುವಾಯ್ತು ನೋಡಿ ಅಸಲಿ ದರ್ಬಾರು. ನನಗೆ ಇಲ್ಲಿ ಆಶ್ಚರ್ಯ ಆಗಿದ್ದು ಮತ್ತು ರಕ್ತ ಕುದಿದಿದ್ದು ಆ ಹುಡುಗ ಸಮರ್ಥ್ಗೆ ಟಿಕೆಟ್ ಸಿಕ್ತು ಅಂತ ಅಲ್ಲ, ಬದಲಿಗೆ ಆ ಹುಡುಗನಿಗೆ ಟಿಕೆಟ್ ಸಿಕ್ಕ ತಕ್ಷಣ ಇಲ್ಲಿ ದಾವಣಗೆರೆಯ ಕೆಲವು ಸೋಕಾಲ್ಡ್ ನಾಯಕರು ಆಡ್ತಿರೋ ಚಮಚಾಗಿರಿ ನೋಡ್ತಿದ್ರೆ ಅಸಹ್ಯ ಅನ್ಸುತ್ತೆ. ಅಲ್ಲರಿ, ಇಷ್ಟು ವರ್ಷ ತಾತನಿಗೆ ಬಕೆಟ್ ಹಿಡಿದ್ರಿ, ಜಮಖಾನ ಆರಿಸಿದ್ರಿ, ಅದು ಒಂದು ಲೆಕ್ಕ. ಆಮೇಲೆ ಅವರ ಮಗ ಕ್ಯಾಬಿನೆಟ್ ಮಿನಿಸ್ಟರ್ ಮಲ್ಲಿಕಾರ್ಜುನ್ಗೆ ಬಕೆಟ್ ಹಿಡಿದ್ರಿ, ಅವರ ಹಿಂದೆಯೂ ಚಮಚಾಗಿರಿ ಮಾಡಿದ್ರಿ, ಅದು ಒಂದು ಲೆಕ್ಕ. ಆದ್ರೆ ಈಗ ಮೊನ್ನೆ ತಾನೇ ಮೊಟ್ಟೆ ಒಡೆದು ಆಚೆ ಬಂದಿರೋ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದ ಮೊಮ್ಮಗನಿಗೂ ಹೋಗಿ ತಲೆಬಾಗಿ ನಿಂತು ಬಕೆಟ್ ಹಿಡಿತಾ ಇದ್ದೀರಲ್ಲ, ಎಲ್ಲೋಯ್ತು ನಿಮ್ ಸ್ವಾಭಿಮಾನ? ಬೆನ್ನು ಮೂಳೆ ಅನ್ನೋದು ಇದೆಯಾ ಇಲ್ವಾ ನಿಮ್ಗೆ? ಇಷ್ಟು ವರ್ಷ ನೀವು ರಾಜಕೀಯ ಮಾಡಿದ್ದು, ಕಾರ್ಯಕರ್ತರನ್ನ ಕಟ್ಟಿದ್ದು ಕೇವಲ ಒಂದು ಕುಟುಂಬದ ಪಲ್ಲಕ್ಕಿ ಹೊರ್ಲಿಕ್ಕ. ತಂದೆಗೆ ಮಂತ್ರಿ ಸ್ಥಾನ, ತಾಯಿಗೆ MP ಸ್ಥಾನ, ಈಗ ಮಗನಿಗೆ MLA ಸ್ಥಾನ. ಹಾಗಾದ್ರೆ ನೀವೇನ್ ಇವ್ರ ಮನೆ ಬಾಗಿಲಲ್ಲಿ ನಿಲ್ಲೋ ವಾಚ್ಮ್ಯಾನ್ಗಳ? ಅಧಿಕಾರಕ್ಕಾಗಿ ಇಷ್ಟು ಕೀಳ ಮಟ್ಟಕ್ಕೆ ಇಳಿದು ಗುಲಾಮಗಿರಿ ಮಾಡೋ ನಿಮ್ಮನ್ನ ನೋಡಿ ದಾವಣಗೆರೆಯ ಜನ ಉಗಿತಾ ಇದ್ದಾರೆ. ವೀಕ್ಷಕರೇ, ಮಾಧ್ಯಮಗಳ ಕ್ಯಾಮೆರಾ ಮುಂದೆ ನಾವೆಲ್ಲ ಒಂದೇ, ಸಮರ್ಥ್ ನಮ್ಮ ಭವಿಷ್ಯ ಅಂತ ಹಲ್ಗಿಂಜಿಕೊಂಡು ಪೋಸ್ ಕೊಡೋ ಈ ಗುಲಾಮ ನಾಯಕರು ರಾತ್ರಿ ಆದ್ರೆ ಒಳಗೊಳಗೆ ರಕ್ತ ಕಣ್ಣೀರಾಗ್ತಾ ಇದ್ದಾರೆ. ಇದೇ ಸ್ವಾಭಿಮಾನದ ಕೊರತೆ ದಾವಣಗೆರೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಶಾಪವಾಗಿದೆ. ಒಂದ್ ಕಡೆ ಇಂಥ ಬೆನ್ನು ಮೂಳೆ ಇಲ್ಲದ ಬಕೆಟ್ ಹಿಡಿಯೋ ನಾಯಕರಿದ್ರೆ, ಇನ್ನೊಂದ್ ಕಡೆ ಸಾಕು ನಿಮ್ಮ ಗುಲಾಮಗಿರಿ ಅಂತ ತೊಡೆ ತಟ್ಟಿ ರೊಚ್ಚಿಗೆದ್ದು ನಿಂತಿರೋ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ಹೆಸರೇ ಸಾದಿಕ್ ಪೈಲ್ವಾನ್. ಯಾರು ಈ ಸಾದಿಕ್ ಪೈಲ್ವಾನ್? ದಾವಣಗೆರೆಯ ಮುಸ್ಲಿಂ ಸಮುದಾಯದಲ್ಲಿ, ಎಸ್ಪೆಷಲಿ ಯುವ ಪಡೆಯಲ್ಲಿ ಈತನ ಹೆಸರು ಕೇಳಿದ್ರೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ, ಶಾಮನೂರು ಕುಟುಂಬಕ್ಕಾಗಿ ಹಗಲಿರುಳು ದುಡಿದು ಕಟ್ಟ ನಿಷ್ಠಾವಂತ ಈ ವ್ಯಕ್ತಿ. ಚುನಾವಣೆ ಬಂದ್ರೆ ಸಾಕು ಮಸೀದಿ ಮೊಹಲ್ಲಾಗಳಲ್ಲಿ ಓಡಾಡಿ 30-40 ಸಾವಿರ ಮುಸ್ಲಿಂ ಓಟ್ಗಳನ್ನ ಒಟ್ಟುಗೂಡಿಸಿ ಕಾಂಗ್ರೆಸ್ ಬುಟ್ಟಿಗೆ ಹಾಕ್ತಿದ್ದ ಕಿಂಗ್ ಮೇಕರ್ ಈತ. ನೀನು ನಮ್ಮವನು ಪೈಲ್ವಾನ್, ಮುಂದಿನ ಬಾರಿ ನಿನಗೆ ಟಿಕೆಟ್ ಅಂತ ಹೇಳಿಯೇ ಆತನನ್ನ ಬಳಸ್ಕೊಂಡ್ರು. ಆದ್ರೆ ಈ ಬಾರಿ ಅವಕಾಶ ಬಂದಾಗ ಆತನಿಗೆ ಟಿಕೆಟ್ ಕೊಡದೆ ಮತ್ತೆ ತಮ್ಮ ಮನೆ ಮಗನಿಗೆ ಮಣೆ ಹಾಕಿದ್ರು. ಆ ಕ್ಷಣದಲ್ಲಿ ಸಾದಿಕ್ ಪೈಲ್ವಾನ್ಗೆ ರಣವೇಷ ಬಂತು. ಆ ಬಕೆಟ್ ಹಿಡಿಯೋ ನಾಯಕರ ತರ ಈತ ಸುಮ್ಮನೆ ಕೂರ್ಲಿಲ್ಲ. ನನ್ನ ಓಟ್ ಬೇಕು, ನನ್ನ ಸಮುದಾಯದ ರಕ್ತ ಬೇಕು, ಆದ್ರೆ ನಮಗೆ ಅಧಿಕಾರ ಬೇಡವಾ, ಕೇವಲ ನಿಮ್ಮ ಕುಟುಂಬದ ಚಾಕರಿ ಮಾಡೋಕ್ ನಾವಿಲ್ಲ ಅಂತ ಗುಡುಗಿದ ಸಾದಿಕ್ ನೇರವಾಗಿ ಕಾಂಗ್ರೆಸ್ ಎದೆ ಮೇಲೆ ಕಾಲಿಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ
ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿಬಿಟ್ರು. ಇದರ ಇಂಪ್ಯಾಕ್ಟ್ ಏನ್ ಗೊತ್ತಾ? ಇವತ್ತು ದಾವಣಗೆರೆ, ಆಜಾದ್ ನಗರ, ಭಾಷಾನಗರಗಳಲ್ಲಿ ಪೈಲ್ವಾನ್ ಹೋದ ಕಡೆಯಲ್ಲೆಲ್ಲ ಜನಸಾಗರದಂತೆ ಜನ ಸೇರ್ತಾ ಇದ್ದಾರೆ. ನಾವಿನ್ನು ಕಾಂಗ್ರೆಸ್ ಗುಲಾಮ್ರಲ್ಲ ಅನ್ನೋ ಕಿಚ್ಚು ಮುಸ್ಲಿಂ ಯುವಕರಲ್ಲಿ ಹೊತ್ತುಕೊಂಡಿದೆ. ಸಾದಿಕ್ ಪೈಲ್ವಾನ್ ಪಡೆಯುವ ಪ್ರತಿಯೊಂದು ವೋಟ್ ಕೂಡ ನೇರವಾಗಿ ಸಮರ್ಥ್ ಖಾತೆಯಿಂದಲೇ ಕಟ್ಟಾಗೋದು. ಸಮರ್ಥ್ ಬಳಿ ಎಷ್ಟೇ ಸಾವಿರ ಕೋಟಿ ದುಡ್ಡಿರಬಹುದು, ಆದ್ರೆ ಸಾದಿಕ್ ಪೈಲ್ವಾನ್ ಬಳಿ ಗರಿಡಿ ಮನೆಯ ತಾಕತ್ತು, ಸ್ವಾಭಿಮಾನದ ಕಿಚ್ಚಿದೆ. ಈ ಕಿಚ್ಚು ಕಾಂಗ್ರೆಸ್ ಕೋಟೆಯನ್ನ ಸುಟ್ಟು ಭಸ್ಮ ಮಾಡ್ತಾ ಇದೆ. ಇಷ್ಟೆಲ್ಲಾ ಮಹಾಭಾರತ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಿರುವಾಗ ಪ್ರತಿಪಕ್ಷ ಬಿಜೆಪಿ ಏನ್ ಮಾಡ್ತಾ ಇದೆ? ದಾವಣಗೆರೆಯಲ್ಲಿ ಕಮಲ ಅರಳಿಸಲು ಇದಕ್ಕಿಂತ ಬಂಗಾರದಂತಹ ಅವಕಾಶ ಬೇರೊಂದಿಲ್ಲ. ಆದ್ರೆ ಎಲ್ಲರೂ ಬೆಚ್ಚಿ ಬೀಳುವಂತೆ ಬಿಜೆಪಿ ಈ ಎಲೆಕ್ಷನ್ ಅಲ್ಲಿ ನಿಲ್ಲಿಸಿರೋದು ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ ಅನ್ನ. ಪಾಪ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆದ್ರೆ ಯಾವುದೇ ಪ್ರಾಬಲ್ಯವಿಲ್ಲದಂತಹ ಒಬ್ಬ ವ್ಯಕ್ತಿಯನ್ನ, ಏನಂತಾರೆ, ಮನಿ ಮಜಲ್ ಪವರ್ ಇಲ್ಲದಂತಹ ವ್ಯಕ್ತಿಯನ್ನ ಇವತ್ತು ಅಲ್ಲಿ ನಿಲ್ಲಿಸಿದ್ದಾರೆ. ಟಿವಿ ನ್ಯೂಸ್ನವರು ಬಿಜೆಪಿಗೆ ಕ್ಯಾಂಡಿಡೇಟ್ ಸಿಗಲಿಲ್ಲ, ಅದಕ್ಕೆ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಅಸಲಿ ಡರ್ಟಿ ಪಾಲಿಟಿಕ್ಸ್ ಇರೋದೇ ಇಲ್ಲಿ ವೀಕ್ಷಕರೇ. ಇದರ ಹಿಂದೆ ಎರಡು ಕರಾಳ ಸತ್ಯಗಳಿವೆ. ಸತ್ಯ ಒಂದು, ಮೆಗಾ ಮ್ಯಾಚ್ ಫಿಕ್ಸಿಂಗ್. ರಾಜ್ಯ ಬಿಜೆಪಿಯ ಒಬ್ಬ ಬಲಾಢ್ಯ ನಾಯಕನಿಗೂ ಮತ್ತು ಮಲ್ಲಿಕಾರ್ಜುನ್ ಅಂದ್ರೆ ಶಾಮನೂರು ಕುಟುಂಬಕ್ಕೂ ಕೋಟಿ ಕೋಟಿ ವ್ಯವಹಾರದ ಮತ್ತು ಹಳೆಯ ಆಪ್ತತೆಯ ನಂಟಿದೆ. ನೀವು ನಮ್ಮ ಕಡೆ ನೋಡ್ಕೊಳ್ಳಿ, ನಾವು ನಿಮ್ಮ ಕಡೆ ನೋಡ್ಕೊಳ್ತೀವಿ. ಈ ಬಾರಿ ನಿಮ್ಮ ಮಗ ಸಮರ್ಥ್ ಗೆಲ್ಲಲಿ, ನಾವೇನು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಲ್ಲ ಅಂತ ಒಳಗೊಳಗೆ ಒಂದು ಡೀಲ್ ಆಗಿದೆ ಅನ್ನೋದು ದಾವಣಗೆರೆಯ ಗಲ್ಲಿ ಗಲ್ಲಿಗಳಲ್ಲಿ ಹರಿದಾಡ್ತಿರುವಂತಹ ಗುಸುಗುಸು. ಇನ್ನೊಂದು ಸತ್ಯ ಎರಡು ಗೊತ್ತಿಲ್ಲ, ಈ ಥಿಯರಿ ಕೂಡ ಇದೆ. ಸಾದಿಕ್ ಪೈಲ್ವಾನ್ ಹೆಗಲ ಮೇಲೆ RSS ಬಂದೂಕು. ಇದು ನಿಜವಾದ್ರೆ ಬಿಜೆಪಿಯ ಅತಿ ದೊಡ್ಡ ಮಾಸ್ಟರ್ ಮೈಂಡ್ ಗೇಮ್. ಬಿಜೆಪಿ ತಾನು ನೇರವಾಗಿ ಗೆಲ್ಲೋದಕ್ಕಿಂತ ಸಮರ್ಥ್ನನ್ನ ಸೋಲಿಸಲು ಸಾದಿಕ್ ಪೈಲ್ವಾನ್ ನನ್ನ ದಾಳವಾಗಿ ಬಳಸಿಕೊಳ್ತಿದೆ. ಮುಸ್ಲಿಂ ಓಟುಗಳು ಪೈಲ್ವಾನ್ಗೆ ಹೋಗಬೇಕು, ಕಾಂಗ್ರೆಸ್ ಡಿವೈಡ್ ಆಗಬೇಕು. ಅದಕ್ಕಾಗಿ ಪೈಲ್ವಾನ್ಗೆ ಹಿಂದಿನಿಂದ ಬೇಕಾದ ಆರ್ಥಿಕ ಸಹಾಯ ಮತ್ತು ಲಾಜಿಸ್ಟಿಕ್ ಅನ್ನ ಬಿಜೆಪಿಯ ಕಾಣದ ಕೈಗಳೇ ಪೂರೈಸ್ತಾ ಇವೆ ಅನ್ನೋದು ಸ್ಫೋಟಕ ಮಾಹಿತಿ. ಒಂದು ಕಡೆ ಪೈಲ್ವಾನ್ ಮುಸ್ಲಿಂ ಓಟು ಕತ್ತರಿಸಿದ್ರೆ, ಇನ್ನೊಂದು ಕಡೆ ಡಮ್ಮಿ ಕ್ಯಾಂಡಿಡೇಟ್ ಇಂದಿರುವ RSS ಪಡೆ ಸೈಲೆಂಟ್ ಆಗಿ ಹಿಂದೂ ಓಟುಗಳನ್ನ ಒಗ್ಗೂಡಿಸ್ತಿದೆ. ಇದು ಅಕ್ಷರಶಃ ರಾಜಕೀಯದ ಚದುರಂಗದಾಟವೇ ಸರಿ. ನೀವು ಟಿವಿಯಲ್ಲಿ ನೋಡೋದು ಬರೀ ಟ್ರೈಲರ್ ಅಷ್ಟೇ. ದಾವಣಗೆರೆಯ ಅಸರಿ ರಿಯಾಲಿಟಿ ಎಷ್ಟೊಂದು ಕೊಳಕಾಗಿದೆ ಅಂದ್ರೆ, ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಹಣ ಹರಿಯುತ್ತಿರುವ ಉಪಚುನಾವಣೆ. ಮಗನನ್ನ ಗೆಲ್ಲಿಸಲೇಬೇಕು ಅಂತ ಮಲ್ಲಿಕಾರ್ಜುನ್ ಪಾಳ್ಯ ಮತ್ತು ಕೆಲವು ನಾಯಕರು ಸೇರಿ ಇಡೀ ದಾವಣಗೆರೆಗೆ ಕೋಟಿ ಕೋಟಿ ಹಣವನ್ನ ಸುರಿತಾ ಇದ್ದಾರೆ. ಒಂದೊಂದು ಓಟಿಗೆ 5,000, 10,000 ರೇಟ್ ಫಿಕ್ಸ್ ಆಗಿದೆ. ರಾತ್ರೋರಾತ್ರಿ ಮನೆ ಮನೆಗೆ ದುಡ್ಡು ತಲುಪ್ತಾ ಇದೆ. ಚುನಾವಣಾ ಆಯೋಗ ಕೇವಲ ಕಣ್ಣು ಮುಚ್ಕೊಂಡು ಕೂತಿದೆ. ಆದ್ರೆ ದಾವಣಗೆರೆಯ ಯುವಕರು ಈ ಬಾರಿ ಬೇರೆಯದ್ದೇ ಮೂಡ್ನಲ್ಲಿದ್ದಾರೆ. ಅಪ್ಪ ಅಮ್ಮ ಮಗ ದಾವಣಗೆರೆಯನ್ನ ಇವರಿಗೆ ಲೀಸ್ ಬರೆದು ಕೊಟ್ಟಿದ್ದೀವ, ನಮಗೆ IT BTಗಳು ಬೇಕು, ಉದ್ಯೋಗ ಬೇಕು, ಇವರ ಗುಲಾಮಗಿರಿ ಮಾಡೋಕೆ ನಾವಿಲ್ಲ ಅಂತ ಯುವಕರು ರೊಚ್ಚಿಗೆದ್ದಿದ್ದಾರೆ. ಯುವಕರ ಈ ಸೈಲೆಂಟ್ ವೋಟ್ ಯಾವ ಕಡೆ ವಾಲುತ್ತೆ ಅನ್ನೋದು ಈಗ ದೊಡ್ಡ ಸಸ್ಪೆನ್ಸ್. ಹಾಗಾದ್ರೆ ವೀಕ್ಷಕರೇ, ದಾವಣಗೆರೆಯ ಈ ಕುರುಕ್ಷೇತ್ರದಲ್ಲಿ ಫೈನಲ್ ಆಗಿ ಗೆಲ್ಲೋದು ಯಾರು? ಅಕಸ್ಮಾತ್ ಸಮರ್ಥ್ ಗೆದ್ರೆ ಇದು ಕುಟುಂಬದ ಹಣಬಲದ ಗೆಲುವು ಮತ್ತು ಅಧಿಕಾರದ ಗೆಲುವು, ಜೊತೆಗೆ ಕೆಲವು ನಾಯಕರ ಗುಲಾಮಗಿರಿಗೆ ಸಿಕ್ಕಂತಹ ಸರ್ಟಿಫಿಕೇಟ್ ಆಗುತ್ತೆ. ಇನ್ನ ಸಾದಿಕ್ ಪೈಲ್ವಾನ್ ಅಥವಾ ಸಮರ್ಥ್ ಸೋತರೆ ಇದು ಇತಿಹಾಸ ಸೃಷ್ಟಿಯಾಗುತ್ತೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಪ್ಪ ಅಮ್ಮ ಮಗನ ಅಹಂಕಾರದ ಕೋಟೆಯನ್ನ ನುಚ್ಚು ನೂರು ಮಾಡಿದಂತಾಗುತ್ತೆ. ಇದು ಇಡೀ ರಾಜ್ಯದ ಅಲ್ಪಸಂಖ್ಯಾತರಿಗೆ ಮತ್ತು ಕಾರ್ಯಕರ್ತರಿಗೆ ನಾವು ಯಾರಿಗೂ ಗುಲಾಮರಲ್ಲ ಅನ್ನೋ ಸ್ಪಷ್ಟ ಸಂದೇಶ ರವಾನೆ ಮಾಡುತ್ತೆ. ಇನ್ನ ಅಕಸ್ಮಾತ್ ಬಿಜೆಪಿ ಗೆದ್ರೆ ಈ ಮ್ಯಾಚ್ ಫಿಕ್ಸಿಂಗ್ ಲೆಕ್ಕಾಚಾರಗಳು ಉಲ್ಟಾ ಹೊಡೆದು ಬಿಜೆಪಿಯ ಸೈಲೆಂಟ್ ವೋಟರ್ಸ್ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಅತಿ ದೊಡ್ಡ ಕಪಾಲ ಮೋಕ್ಷ ಮಾಡಿದಂತಾಗುತ್ತೆ. ದಾವಣಗೆರೆಯ ಜನ ಈ ಬಾರಿ EVM ಬಟನ್ ಒತ್ತೋದು ಕೇವಲ ಒಬ್ಬ ಕ್ಯಾಂಡಿಡೇಟ್ ನ ಆರಿಸೋಕಲ್ಲ, ಬದಲಿಗೆ ಆ ಬೆನ್ನು ಮೂಳೆ ಇಲ್ಲದ ಕೆಲವು ಚಮಚಗಳ ಮುಖಕ್ಕೆ ಉಗಿಯುವುದಕ್ಕೂ ಅಥವಾ ಸಾದಿಕ್ ಪೈಲ್ವಾನ್ನ ಸ್ವಾಭಿಮಾನಕ್ಕೆ ಜೈ ಎನ್ನುವುದಕ್ಕೋ ಅಂತ ಡಿಸೈಡ್ ಮಾಡೋಕೆ. ಈ ಸತ್ಯವನ್ನ ಹೇಳೋ ತಾಕತ್ತು ಆ ಬಕೆಟ್ ಹಿಡಿಯೋ ನಾಯಕರ ಎದುರು ನಿಂತು ಪ್ರಶ್ನಿಸೋ ಧೈರ್ಯ ಯಾರಿಗೂ ಇಲ್ಲ ಅನ್ಸುತ್ತೆ. ನಾವಿಲ್ಲಿ ಅದನ್ನ ಬೆತ್ತಲು ಮಾಡಿದ್ದೇವೆ. ದಾವಣಗೆರೆಯ ನನ್ನ ಮುದ್ದು ಜನರೇ, ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ವಂಶ ಪಾರಂಪರ್ಯದ ಸಮರ್ಥ, ಸ್ವಾಭಿಮಾನದ ಬಂಡಾಯ ಅಂತ ಹೇಳ್ತಿರೋ ಸಾದಿಕ್ ಪೈಲ್ವಾನ ಅಥವಾ ಬಿಜೆಪಿಯ ಸೈಲೆಂಟ್ ಸ್ಟ್ರೈಕ್? ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಆಕ್ರೋಶ ಹೊರಹಾಕಿ. ಈ ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗನಿಗೂ, ಮುಖ್ಯವಾಗಿ ಕೆಲವು ನಾಯಕರಿಗೆ
ಕನ್ನಡಿಗರಿಗೆ ತಲುಪುವಂತೆ ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ. ಇದೇ ರೀತಿ ರಗಡ್ ಮತ್ತು ನೇರ ರಾಜಕೀಯ ವಿಶ್ಲೇಷಣೆಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಒಳ್ಳೇದಾಗ್ಲಿ. ಒಂದೇ ಮಾತ್ರ.